ನೋರು ಸ್ವಾಮಿ, ಬಹಳ ದಿನಗಳಾಗಿತ್ತು ಒಂದು ಪ್ಯೂರ್ ಫೀಲ್ ಗುಡ್ ಸಿನಿಮಾನ ನೋಡಿದೆ. ಬಟ್ ಈ ಸಿನಿಮಾ ನೋಡಿದಾದ್ಮೇಲೆ ಸಿನಿಮಾ ನನಗೆ ತುಂಬಾ ಎಮೋಷ್ನಲ್ ಆಗಿ ಕನೆಕ್ಟ್ ಆಯಿತು. ಯಾಕಂದರೆ ಈ ಸಿನಿಮಾ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ನ ಫೀಲ್ ಕೊಡುತ್ತೆ. ಇದೀಗ ಈ ಸಿನಿಮಾ ZEE5ನಲ್ಲಿ ಕನ್ನಡ ಭಾಷೆಯಲ್ಲೇ ನೋಡೋಕ್ಕೆ ಸಿಗುತ್ತೆ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದರೆ, ಸಿನಿಮಾದಲ್ಲಿ ಸೆಲ್ವಿ ಎಂಬ ಒಂದು ಹೆಂಗಸು ಇರ್ತಾಳೆ. ಇವಳಿಗೆ ಇಬ್ಬರು ಗಂಡು ಮಕ್ಕಳು ಬೇರೆ ಇರ್ತಾರೆ. ಆದರೆ ಇವಳಿಗೆ ಗಂಡ ಇರೋದಿಲ್ಲ. ಸೊ ಆದ್ರಿಂದ ಅವಳೊಬ್ಬಳೆ ಅವಳ ಮಕ್ಕಳನ್ನು ಸಾಕಿ ಬೆಳೆಸಿರ್ತಾರೆ. ಸೊ ಮುಂದೆ ಆ ಇಬ್ಬರು ಗಂಡು ಮಕ್ಕಳು ಅವರ ತಾಯಿಯ ಒಂಟಿತನ ನೋಡೋಕ್ಕಾಗದೆ ಅವಳಿಗೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸೊ ಅದು ಯಾಕೆ, ಮುಂದೆ ಅವರಿಬ್ಬರು ಅವರ ತಾಯಿಗೆ ಮದುವೆ ಮಾಡ್ತಾರೋ ಇಲ್ವೋ, ಹಾಗೆ ಈ ಪ್ರೊಸೆಸ್ಸಲ್ಲಿ ಅವರಿಗೆ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಮೊದಲನೇದಾಗಿ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಇದರ ರೈಟಿಂಗ್. ಫೀಲಿಂಗ್ಸ್ ಜೊತೆ ಆಟ ಆಡ್ಬಿಡ್ತಾರೆ. ಅಂದರೆ ನಾರ್ಮಲ್ ಆಗಿ ರಿಯಲ್ ಲೈಫ್ನಲ್ಲಿ ನಡೆಯುವಂಥ ಕೆಲವೊಂದು ಟಾಪಿಕ್ಗಳನ್ನು ತಗೊಂಡು ತುಂಬ ಎಮೋಷ್ನಲ್ ಆಗಿ ಸಿನಿಮಾದ ಸ್ಟೋರಿಯನ್ನು ಬರ್ಕೊಂಡಿದ್ದು ನನಗೆ ತುಂಬ ಇಷ್ಟ ಆಯಿತು. ಮೇಯ್ನಾಗಿ ಆ ತಾಯಿ ತನ್ನ ಮಕ್ಕಳನ್ನು ಕೇರ್ ಮಾಡೋದಾಗಿರ್ಬೋದು, ಆ ಮಕ್ಕಳು ತಾಯಿಯ ಬಗ್ಗೆ ಯೋಚನೆ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಸಿನಿಮಾದಲ್ಲಿ ನೋಡಿದಾಗ ಒಂಥರ ಫುಲ್ ಎಮೋಷ್ನಲ್ ಆಗಿ ಮಾಡಿಬಿಡುತ್ತೆ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಆ ತಾಯಿ ಕ್ಯಾರೆಕ್ಟರ್ನ ಫೀಲಿಂಗ್ ಇದೆಯಲ್ಲ, ತುಂಬಾ ನ್ಯಾಚುರಲ್ ಆಗಿತ್ತು. ಕೆಲವೊಂದು ಕಡೆ ಅಂತೂ ಆ ತಾಯಿ ಕ್ಯಾರೆಕ್ಟರ್ನ ಪ್ರೆಸೆಂಟ್ ಮಾಡಿದ ರೀತಿ ಆಗಿರ್ಬೋದು, ಅದಕ್ಕೆ ಕೊಟ್ಟಿರುವಂಥ ಡೈಲಾಗ್ಸ್ಗಳಾಗಿರ್ಬೋದು, ಹಾರ್ಟ್ ಟಚಿಂಗ್ ಆಗಿರುತ್ತೆ. ಅಂದರೆ ತುಂಬಾ ಎಮೋಷ್ನಲ್ ಆಗಿ ಬರ್ಕೊಂಡಿದ್ದಾರೆ ಆ ತಾಯಿ ಕ್ಯಾರೆಕ್ಟರ್ನ. ಅಂದರೆ ಸಿನಿಮಾದಲ್ಲಿ ಇರುವಂಥ ಫೀಲಿಂಗ್ಸ್ನ ನಾವು ಕೂಡ ಫೀಲ್ ಮಾಡ್ಬೋದು. ಬರೀ ಫೀಲ್ ಮಾಡೋದಲ್ಲ, ಆ ಫೀಲಿಂಗ್ಸ್ಗಳು ನಮ್ಮನ್ನು ಎಮೋಷ್ನಲ್ ಆಗಿ ಕನೆಕ್ಟ್ ಆಗೋ ರೀತಿ ಮಾಡಿಬಿಡುತ್ತೆ. ಸೊ ಅದೇ ಹೇಳಿದ್ನಲ್ಲ, ಇದು ನಾರ್ಮಲ್ ಮೂವಿ ಅಲ್ಲ. ಸ್ಟೋರಿ ವೈಸ್ ಆಗಿ ಕಂಟೆಂಟ್ ವೈಸಲ್ಲಿ ಸಿನಿಮಾ ತುಂಬಾ ಯೂನಿಕ್ ಆಗಿದೆ. ಹಾಗೆ ಸಿನಿಮಾದಲ್ಲಿ ಒಂದೊಳ್ಳೆ ಸೋಷಿಯಲ್ ಮೆಸೇಜ್ನ ಹೇಳಿರೋದು ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ಸಿನಿಮಾದ ಸ್ಟೋರಿಗೆ ಏನು ಅವಶ್ಯಕತೆ ಇದೆಯೋ ಅದನ್ನೇ ಆ್ಯಡ್ ಮಾಡಿದ್ದಾರೆ. ಎಕ್ಸ್ಟ್ರಾ ಆಗಿ ಅನ್ವಾಂಟೆಡ್ ಸೀನ್ಸ್ಗಳನ್ನು ಯಾವುದೂ ಕೂಡ ಆ್ಯಡ್ ಮಾಡಿಲ್ಲ. ಸೊ ನೀವೇನಾದರೂ ಅದೇ ರೊಟೀನ್ ಸ್ಟೋರಿನ ಹಾಗೆ ಅದೇ ನಾರ್ಮಲ್ ಸ್ಟೋರಿನ ನೋಡಿ ಬೇಜಾರಾಗಿದ್ರೆ ಈ ಸಿನಿಮಾನ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸಿನಿಮಾ ಖಂಡಿತ ಇಷ್ಟ ಆಗುತ್ತೆ. ಇನ್ನು ನಾನು ಈ ಸಿನಿಮಾಗೆ 5ಗೆ 4 ಸ್ಟಾರ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆಫ್ ಸಿನಿಮಾ ನನಗೆ ತುಂಬ ಇಷ್ಟ ಆಯಿತು. ಸೊ ನನ್ನ ಪ್ರಕಾರ ಹೇಳಬೇಕು ಅಂದರೆ ಇದೊಂದು ಒಳ್ಳೆ ಸಿನಿಮಾ, ಅದರಲ್ಲೂ ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ. ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಸಿನಿಮಾ ಅಂತೂ ತುಂಬ ಚೆನ್ನಾಗಿದೆ.